ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಸೊ ತುಂಬಾ ಸಿಂಪಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬರೀ 4 ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ನಾನು ಯಾವ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಸೊ ತುಂಬಾ ಸಿಂಪಲ್ಲು, ತುಂಬಾ ಇಷ್ಟಪಡ್ತೀರಾ, ಬೇಗ ಮಾಡ್ಬೋದು ಈ ರೆಸಿಪಿ. ಸೊ ಬನ್ನಿ ನೋಡೋಣ. ಸೊ ಇದು ಬಂದು ಮಿಲ್ಕ್ ಪೌಡರು. ನೆಕ್ಸ್ಟು ನಾವು 1 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀವಿ. ಸೊ 3/4 ಕಪ್ಪಷ್ಟು ತೊಗೊಂಡ್ರೆ ಸಾಕು. ತುಪ್ಪ ನಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಹಾಲು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಬನ್ನಿ ಈ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ನಾವು ಸ್ವೀಟ್ನ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಒಂದು 4 ಸ್ಪೂನ್ ಆಗೋಷ್ಟು ನೀವು ತುಪ್ಪನ ಹಾಕೋಬೇಕು. ನೀವು ತುಪ್ಪ ಕಾಯೋಕ್ಕೂ ಸಹ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ತುಪ್ಪ ಕಾಯಿಸ್ಕೋಬೇಕು. ತುಪ್ಪ ಕಾದ ನಂತರ ನಾವು ಏನು ಹಾಲು ತೊಗೊಂಡಿರ್ತೀವೋ ಅದು ಅರ್ಧ ಬೌಲಷ್ಟು ಹಾಲನ್ನ ನಾನು ಹಾಕೋತಾ ಇದ್ದೀನಿ. ಈ ಹಾಲು ಹಾಕ್ಕೊಂಡಿದ ನಂತರ ಅದೇ ಬೌಲಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದು ಹಾಗೆ ಸ್ವಲ್ಪ ಕಾಯಿಸಿದ ನಂತರ ನೆಕ್ಸ್ಟ್ ನಾವು ಏನು ಮಿಲ್ಕ್ ಪೌಡರ್ನ ತೊಗೊಂಡಿದ್ವೋ ಅದು ಹಾಕೋಬೇಕಾಗುತ್ತೆ. ಸೊ ಇವಾಗ ಇದು ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ. ಹಾಲು, ತುಪ್ಪ, ನೀರು ಇಷ್ಟನ್ನು ಹಾಕಿ ಇವಾಗ ಇದು ಕುದಿ ಬರ್ತಾ ಇದೆ. ಇವಾಗ ನಾವು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು 2 ಬೌಲಷ್ಟು ಮಿಲ್ಕ್ ಪೌಡರ್ನ ತಗೋತಾ ಇದ್ದೀನಿ. ಇವಾಗ ಮಿಲ್ಕ್ ಪೌಡರ್ ಹಾಕಿದ ನಂತರ ನಾವು ಅದು ಗಂಟಾಗ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಲು ಮತ್ತು ಪೌಡರ್ 2 ಸಹ ಒಂದಾಗಬೇಕು, ಆ ರೀತಿ ಅದನ್ನು ಬಾಡಿಸ್ಕೊತಾ ಇರಬೇಕು. ಆನಂತರ ನಾವು ಶುಗರ್ ಹಾಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ, ಅದು ಗಂಟಾಗದೇ ಇರೋ ರೀತಿ. ಇವಾಗ ನೀವು ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕಾಗುತ್ತೆ. ಸೊ ಈ ರೀತಿ ನಾವು ಮಾಡ್ತಾ ಇರಬೇಕು. ತುಂಬಾ ಟೇಸ್ಟಾಗುತ್ತೆ ಇದು. ನೀವು ಒಂದು ಟ್ರೈ ಮಾಡಿ. ಬರೀ 4 ಇಂಗ್ರೀಡಿಯೆಂಟ್ಸು. ನೀವು ಮಿಲ್ಕ್ ಪೌಡರ್ ಇದ್ದರೆ ಇದನ್ನು ಖಂಡಿತ ಮಾಡ್ಕೋಬೋದು. ಇವಾಗ ನಾನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 3/4 ಬೌಲಷ್ಟು ನಾನು ಈಗ ಶುಗರ್ನ ಹಾಕ್ಕೊಂಡಿದ್ದೀನಿ. ಸೊ ಸಾಕು. ನೀವು ತುಂಬ ಸ್ವೀಟ್ ತಿನ್ನೋ ಹಾಗಿದ್ರೆ ನೀವು 1 ಬೌಲ್ ಕೂಡ ಹಾಕೋಬೋದು. ನನಗೆ ಸಾಕು ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತಂದರೆ ನೀವು ಅರ್ಧ ಬೌಲು ಅಥವಾ 3/4 ಬೌಲಷ್ಟು ಹಾಕೋಬೋದು. 3/4 ಬೌಲು ಕರೆಕ್ಟಾಗಿ ಇದು ತುಂಬ ಟೇಸ್ಟಾಗುತ್ತೆ. ಸೊ ಇವಾಗ ನಾವು ಚೆನ್ನಾಗಿ ಇದನ್ನು ಶುಗರ್ ನೀರು ಥರ ಆಗುತ್ತೆ. ಇವಾಗ ನೀರು ಥರ ಆಗಿ ಪಾಕ ಬಿಟ್ಕೊಳ್ಳೋವರೆಗೂ ನಾವು ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. ಒಟ್ಟಿನಲ್ಲಿ ಗಂಟು ಮಾಡ್ಕೋಬಾರ್ದು. ನಾವು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ತುಂಬಾ ಚೆನ್ನಾಗಾಗುತ್ತೆ, ಬಟ್ ಅಷ್ಟೇ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಸೇಮ್ ಬೇಕರಿಲಿ ತಿನ್ನೋ ಹಾಗೆ ಟೇಸ್ಟ್ ಕೊಡುತ್ತೆ ಇದು. ನೀವು ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಮಿಲ್ಕ್ ಪೌಡರ್ ಇದ್ದರೆ ಖಂಡಿತ ಟ್ರೈ ಮಾಡಿ. ನೀವು ಪದೇ ಪದೇ ಮಾಡ್ಕೊಂಡು ತಿನ್ನೋ ಅಷ್ಟಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ, ಆ ಗ್ಯಾರಂಟಿ ಮಾತ್ರ ನಾನು ಹೇಳ್ತೀನಿ. ಸೊ ನಾನು ಸ್ವಲ್ಪ ಮಾಡಿದೆ, ಯಾಕಂದರೆ ಫಸ್ಟು ಟೇಸ್ಟ್ ಮಾಡಲಿ, ಆನಂತರ ಬೇಕಾದ್ರೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಮಿಲ್ಕ್ ಪೌಡರ್ ಇತ್ತಲ್ಲ ಅಂತ ಹೇಳಿ ನಾನು ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಾಯಿತು. ಈ ಹಿಂದೆ ನಾನು ಮಾಡಿದ್ದೆ, ಬಟ್ ಅದು ನಾನು ಬರೀ ಪೌಡರ್ ಹುರಿದು ಅದು ಬೇರೆ ಥರ ಮಾಡಿದ್ದೆ. ಬಟ್ ಅದರಿಗಿಂತ ಇದು ತುಂಬಾ ಟೇಸ್ಟಾಗಿರುತ್ತೆ. ಸೊ ಅದಕ್ಕೆ ನಾನು ಸಹ ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಈ ರೀತಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇವಾಗ ತುಂಬಾ ಗಟ್ಟಿ ಮಾಡ್ಕೋಬಾರ್ದು, ಮಾತ್ರ ಕೈ ಆಡಿಸ್ತಾನೇ ಇರಬೇಕು. ನಾನು ಹೇಳ್ತೀನಿ ನಿಮಗೆ, ನಾನು ಕರೆಕ್ಟ್ ಬಂದಾಗ ಅದನ್ನು ಇಳಿಸ್ಕೊಳ್ಳೋಕ್ಕೆ. ಸೊ ನೋಡಿ, ಈ ರೀತಿ ಇದ್ದಾಗಲೂ ನೀವು ಇಳಿಸ್ಬಾರ್ದು, ಯಾಕಂದರೆ ತುಂಬ ತೆಳ್ಳಗಾಗೋಗುತ್ತೆ. ಸೊ ಹಾಗಾಗಿ ಇನ್ನೊಂದು 5ರಿಂದ 10 ನಿಮಿಷ ನೀವು ಗ್ಯಾಸ್ ಮೇಲೆ ಇದೇ ರೀತಿ ಮೀಡಿಯಮ್ ಫ್ಲೇಮ್ ಮಾಡಿ ನೀವು ಹುರ್ಕೊಂಡ್ರೆ ಇವಾಗ ಇದು ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ ನಾನು ಪ್ಲೇಟ್ಗೆ, ಯಾಕಂದರೆ ಅದು ಹಾಕಿದಾಗ ಪ್ಲೇಟ್ಗೆ ಅಂಟೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ತುಪ್ಪ ಹಾಕಿದ ನಂತರ ನಾನು ಅದನ್ನು ಇವಾಗ ಪ್ಲೇಟ್ಗೆ ಹಾಕಿ ನಮ್ಗೆ ಯಾವ ಶೇಪ್ ಬೇಕು ನಾವು ಆ ರೀತಿ ಮಾಡ್ಕೋಬೋದು.
ಸೊ ನಾನಿವಾಗ ಸ್ಕ್ವೇರ್ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೋತೀನಿ. ನೀವು ತುಂಬಾ ಅದು ಬೇಕು ಇದು ಬೇಕು ಆ ರೀತಿ ಏನಿಲ್ಲ ಇದರಲ್ಲಿ. ಕೇವಲ ಮನೇಲಿ ಸಕ್ಕರೆ ಇದ್ದೇ ಇರುತ್ತೆ, ತುಪ್ಪ ಇರುತ್ತೆ ಕಾಮನ್ ಆಗಿ, ಹಾಲಂತೂ ಪ್ರತಿನಿತ್ಯ ಯೂಸ್ ಮಾಡ್ತೀವಿ. ಮಿಲ್ಕ್ ಪೌಡರ್ ಇದ್ದರೆ ಈ ಸ್ವೀಟು ರೆಡಿ ಆಗುತ್ತೆ. ಈ ಸ್ವೀಟು ಯಾವ ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಸೇಮ್ ಬರ್ಫಿ ಟೇಸ್ಟೇ ಇದು. ನಾವು ಬೇಕ್ರಿಲಿ ದುಡ್ಡು ಕೊಟ್ಟು ತಿಂತೀವಿ, ಇಲ್ಲಿ ನಾವೇ ರೆಡಿ ಮಾಡಿ ಆ ಸೇಮ್ ಟೇಸ್ಟ್ನ ನಾವು ತಿನ್ಬೋದು. ನೋಡ್ಬೋದು, ನೀವು ಮನೇಲಿ ಟ್ರೈ ಮಾಡಿ. ನಾನು ಹೇಳೋದ್ರಿಗಿಂತ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತಿಂದಾಗ ನೆಕ್ಸ್ಟ್ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾನು ಸ್ಕ್ವೇರ್ ಶೇಪಲ್ಲಿ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಬೇಕಾದರೆ ರೌಂಡ್ ಶೇಪಲ್ಲಿ ಮಾಡ್ಬೋದು. ನಾನು ಸ್ವಲ್ಪ ಆಗಿರೋದ್ರಿಂದ ಬರೀ ಇಷ್ಟೇ ಆಗಿದ್ದು. ನಾನು ತುಂಬ ಕಡಿಮೆ ಮಾಡಿದೆ, ಯಾಕಂದರೆ ಕೆಲವರು ತಿಂತಾರೆ ಕೆಲವರು ತಿನ್ನಲ್ಲ ಅಲ್ವಾ. ಹಾಗಾಗಿ ಮನೇಲಿ ಎಲ್ಲರೂ ಇಷ್ಟಪಟ್ಟರೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡಿದ್ದೆ. ಆಮೇಲೆ ನಾನು ಜಾಸ್ತಿನೂ ಸಹ ಮಾಡಿದ್ದೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಇಷ್ಟಪಟ್ಟ ಮೇಲೆ ತುಂಬ ಜಾಸ್ತಿ ಮಾಡಿದ್ದೀನಿ, ಅದು ನಾನು ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು ಮತ್ತು ಸೂಪರ್ಬಾಗಿ ರೆಡಿ ಆಯಿತು ಅಂತ ಹೇಳಿ. ಪಟ ಅಂತ ರೆಡಿ ಆಯಿತು. ಸೊ ತಿಂದ ಮೇಲೆ ನಿಮ್ಮ ಮನೇಲೂ ಎಲ್ಲರೂ ಒನ್ಸ್ ಮೋರ್ ಅಂತಾರೆ, ಬಿಕಾಸ್ ನಮ್ಮ ಮನೇಲಿ ಅಂದಾಯಿತು. ಸೊ ನಾನು ಇನ್ನೊಂದು ಸರಿ ಮಾಡಾಯಿತು. ಸೊ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇದು ಸೇಮ್ ಬೇಕ್ರಿಲಿ ಬರ್ಫಿ ನಾವು ಏನು ದುಡ್ಡು ಕೊಟ್ಟು ತೊಗೊಂಡು ತಿಂತೀವೋ ಅದೇ ರೀತಿ ತುಂಬಾ ಟೇಸ್ಟಾಗಿದೆ. ಸೊ ನೀವು ಡ್ರೈ ಫ್ರೂಟ್ಸ್ನ ಇದಕ್ಕೆ ಮೇಲ್ಗಡೆ ಒದರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿದ್ರಲ್ಲ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಇದನ್ನು. ನಿಮಗೆ ರೌಂಡ್ ಶೇಪ್ ಬೇಕು ಅಂದರೆ ನೀವು ಯಾವುದಾದ್ರು ಸಣ್ಣ ಬಾಕ್ಸ್ದು ಕ್ಯಾಪ್ ಇದ್ದರೆ ನೀವು ಆ ಮುಚ್ಚಳನ ಇಟ್ಟು ನೀವು ರೌಂಡ್ ಶೇಪ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕೋಬೋದು. ಇಲ್ಲ ನಮಗೆ ಸ್ಕ್ವೇರ್ ಟೈಪ್ ಬೇಕು ಅಂದರೆ, ಇವಾಗ ನೀವು ಬೇಕ್ರಿಯಲ್ಲಿ ಸಿಗೋ ರೀತಿಯೇ ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಮಾಡ್ಕೋಬೋದು. ಸೊ ನಾನು ಒಂದು ಪ್ಲಾಸ್ಟಿಕ್ ಸ್ಪೂನ್ನ ತೊಗೊಂಡು ಅದರಲ್ಲಿ ಕಟ್ ಮಾಡ್ತಾಯಿದ್ದೀವಿ. ನೀವು ಬೇಕಾದ್ರೆ ಚಾಕುಲು ಶೇಪ್ ಮಾಡ್ಬೋದು. ಇವಾಗ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಏನು ಕಾಣ್ತಿದೆ ಅಂಥೇಳಿ, ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂದರೆ. ಮತ್ತು ಅದೇ ರೀತಿ ನಾವು ತುಪ್ಪ ಹಾಕಿದ್ರಿಂದ ಬೇಗ ಇದೊಳ್ತು. ಒಂದು 5 ಮಿನಿಟ್ಸ್ ನೀವು ಫ್ರಿಡ್ಜಲ್ಲಿ ಇಟ್ಟರೆ ಒಳ್ಳೆಯದು. ಇಲ್ಲ ನಾವು ಫ್ರಿಡ್ಜಲ್ಲಿ ಇಟ್ಟಿರೋದೇನು ತಿನ್ನಲ್ಲ ಅಂದರೆ ನೀವು ಆಚೆನೇ ಇಡ್ಬೋದು. ಆಚೆ ಇಟ್ಟರೂ ಸಹ ಹೀಗೆ ಇರುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂತೀನಿ ಅಂದರೆ ಒಂದು 15 ಡೇಸ್ ಆದರೂ ನೀವು ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಬೇಗ ಕೆಡೋದಿಲ್ಲ, ತುಂಬ ಹೆಲ್ತಿ ಫುಡ್ಡು. ಮಕ್ಳಿಗೆ ನೀವು ಹಾಲು ಕೊಡೋ ಬದಲು ಈ ರೀತಿ ಮಾಡೋ ಸಹ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಪದೇ ಕೇಳ್ತಾರೆ. ಹಾಲಿನ ಪೌಡ್ರು ಸಹ ವೇಸ್ಟ್ ಆಗೋಲ್ಲ. ಈ ಕಡೆ ನೀವು ಸ್ವೀಟು ಮಾಡ್ದಂಗೆ ಆಗುತ್ತೆ ಮತ್ತು ಮನೆ ಜನ ಎಲ್ಲ ಫುಲ್ ಕುತ್ಕೊಂಡು ತಿಂದಂಗೆ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.